Friends, it is Sridhar from Sri Science class. Okay, dear students, ಇವಾಗ ಯಾವುದಂದ್ರೆ ಮೊನ್ನೆ ನನಗೆ ಒಂದು ಕಮೆಂಟ್ ಬಂದಿತ್ತು. ಕಮೆಂಟ್ ಅಂದ್ರೆ ಏನಂತಾರೆ, ಸರ್ ಮೋನೋ ಹೈಬ್ರಿಡ್ ಡೈಹೈಬ್ರಿಡ್ನ ಎರಡು ಎಕ್ಸ್ಪ್ಲೇನ್ ಮಾಡಿ ಅಂತ ಒಬ್ಬ ಸ್ಟೂಡೆಂಟ್ ಕಮೆಂಟ್ ಹಾಕಿದ್ದ. ಅದಾದ್ಮೇಲೆ ನೆಕ್ಸ್ಟು ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತೀನಿ. ಯಾಕಂದ್ರೆ ನಿನ್ನೆ ವಿಡಿಯೋಲಿ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ದೀನಿ, ಅದನ್ನು ನೀವು ರೆಫರ್ ಮಾಡಿ ಸಾಕು. ಅದಕ್ಕಿಂತ ಮುಂಚೆ ಎರಡು ವಿಡಿಯೋದಲ್ಲಿ ಏನು ಮಾಡಿದ್ದೀನಿ ಅಂದರೆ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಹಾಕಿದ್ದೀನಿ. ಅದನ್ನ ಮಾಡಿದ್ರೆ ಸಾಕು, ನಿಮಗೆ ಮಿನಿಮಮ್ ಇಲ್ಲ ಅಂತಂದರೆ 60 to 70 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ದೀನಿ. ಇವಾಗ ಬನ್ನಿ ಮೋನೋ ಹೈಬ್ರಿಡ್ ಕ್ರಾಸ್ ಅನ್ನು ನೋಡೋಣ. ಫಸ್ಟ್ ಮೋನೋ ಹೈಬ್ರಿಡ್ ಕ್ರಾಸು. ಈ ಮೋನೋ ಹೈಬ್ರಿಡ್ ಕ್ರಾಸ್ ಅಲ್ಲಿ ನಾವು ಯಾವತ್ತು ತಗೊಳ್ತೀವಿ ಅಂತಂದ್ರೆ ಸೀಡ್ಸ್ ಗಳನ್ನ ತಗೊಳ್ತೀವಿ, ಯೆಲ್ಲೋ ಸೀಡ್ಸ್ ಮತ್ತು ಗ್ರೀನ್ ಸೀಡ್ಸ್ ಅಂತ. ನಿಮ್ಮ ಎಕ್ಸಾಮ್ ಅಲ್ಲಿ ಯಾವ ತರ ಕೊಡ್ಬೋದು ಅಂದ್ರೆ ಟಾಲು ಡಾರ್ಫ್ ಕೊಡ್ಬೋದು, ಅಥವಾ ಗ್ರೀನ್ ಪ್ಲಾಂಟ್ ಆಮೇಲೆ ಯೆಲ್ಲೋ ಪ್ಲಾಂಟ್ ಕೂಡ ಕೊಡ್ಬೋದು, ಅಥವಾ ಬೇರೆ ಬೇರೆ ತರದ್ದು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಡ್ತಾನೆ. ನಾನು ತಗೊಂಡಿರೋದು ಯಾವುದು ಯೆಲ್ಲೋ ಸೀಡ್ಸ್ ಮತ್ತು ಗ್ರೀನ್ ಸೀಡ್ಸ್ ಅಂತಕ್ಕಂಥ. ಇವಾಗ ನಾನು ಇಲ್ಲಿ ಕ್ಯಾಪಿಟಲ್ ವೈ ತಗೊಳ್ತೀನಿ, ಆಮೇಲೆ ಸ್ಮಾಲ್ ವೈ ತಗೊಳ್ತೀನಿ. ಇವಾಗ ಏನಾಗುತ್ತೆ ನಮ್ಗೆ ಇದು ಪೇರೆಂಟ್ಸ್ ಅಂತ ಹೇಳ್ತೀವಿ ನಾವು ಇವುಗಳಿಗೆ ಪೇರೆಂಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿಂದ ಏನಾಗುತ್ತೆ ಗ್ಯಾಮೆಟ್ಸ್ ಫಾರ್ಮ್ ಆಗುತ್ತೆ. ಇದರಿಂದ ಒಂದು ಕ್ಯಾಪಿಟಲ್ ವೈ ಫಾರ್ಮ್ ಆಗುತ್ತೆ, ಇದರಿಂದ ಒಂದು ಸ್ಮಾಲ್ ವೈ ಫಾರ್ಮ್ ಆಗುತ್ತೆ. ಯಾವುದು ಗ್ಯಾಮೆಟ್ಸ್ ಅಂತ ಹೇಳ್ತೀವಿ. ಗ್ಯಾಮೆಟ್ಸು ಆಮೇಲೆ ಈ ಎರಡು ಗ್ಯಾಮೆಟ್ಸ್ ಕೂಡಿಸ್ಕೊಂಡು ಏನಾಗುತ್ತೆ ನಮ್ಗಿಲ್ಲಿ ಒಂದು ನ್ಯೂ ಸೀಡ್ ಬರುತ್ತೆ. ಅದಕ್ಕೆ ಏನಂತೀವಿ F1 ಜನರೇಷನ್ ಅಂತ ಹೇಳ್ತೀವಿ. F1 ಜನರೇಷನ್ ಅಂತ ಹೇಳ್ತೀವಿ. ಇಷ್ಟು ಬರೋದ್ರೆ ನಿಮ್ಗೆ 1 ಮಾರ್ಕ್ಸ್ ಕೊಡ್ತಾರೆ ವಿದ್ಯಾರ್ಥಿಗಳು. ಇಲ್ಲಿಂದ ಇಷ್ಟು ಬರೋದು ನಿಮ್ಗೆ ಒಂದು ಮಾರ್ಕ್ಸ್ ಇರುತ್ತೆ. ಇನ್ನೆಕ್ಸ್ಟ್ ಇದಾದ್ಮೇಲೆ ಚೆಕ್ಕರ್ ಬೋರ್ಡ್ ಅನ್ನು ಹಾಕ್ಬೇಕಾಗತ್ತೆ. ಈ ಚೆಕ್ಕರ್ ಬೋರ್ಡ್ ಅನ್ನ ಯಾವ ರೀತಿ ಹಾಕ್ಬೋದು ಅಂದ್ರೆ F1 ಜನರೇಷನ್ ಕೂಡ ಚೆಕ್ಕರ್ ಬೋರ್ಡ್ ಕೇಳ್ತಾನೆ, ಅದನ್ನು ಕೂಡ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಯಾಕಂದ್ರೆ ಲಾಸ್ಟ್ ಪ್ರಿಪೇಟರ್ಲಿ ಕೇಳಿರ್ತಕ್ಕಂಥ ಕ್ವಶನ್ ನಿಮ್ಗಿದು ಈ ಪ್ರಿಪೇಟರ್ಲಿ ಕೂಡ ಕೇಳೋ ಚಾನ್ಸಸ್ ಇದೆ, ನೋಡ್ಕೊಳ್ಳಿ. ಓಕೆ, ಗ್ಯಾಮೆಟ್ಸ್ಗಳು ಯಾವ ಫಾರ್ಮ್ ಆಗಿದೆ ನಮ್ಗೆ ಎರಡು ಗ್ಯಾಮೆಟ್ಸ್ಗಳು ಫಾರ್ಮ್ ಆಗಿತ್ತು F1 ಜನರೇಷನ್, ಕ್ಯಾಪಿಟಲ್ ವೈ ಮತ್ತು ಅಂತಕ್ಕಂಥ ಸ್ಮಾಲ್ ವೈ. ಇವೆರಡನ್ನು ನಾವು ಏನ್ ಮಾಡಬೇಕು, ಸೆಲ್ಫ್ ಫರ್ಟಿಲೈಸೇಷನ್ ಮಾಡ್ತೀವಿ. ಸೆಲ್ಫ್ ಫರ್ಟಿಲೈಸೇಷನ್ ಮಾಡಿದಾಗ ಕ್ಯಾಪಿಟಲ್ ವೈ ಅಂಡ್ ಸ್ಮಾಲ್ ವೈ ಅಂತಕ್ಕಂಥ ಎರಡು ಫಾರ್ಮೇಶನ್ ಬರುತ್ತೆ. ಇದನ್ನ ನಾನು ಏನ್ ಮಾಡ್ಕೊಳ್ತೀನಿ, ಚೆಕ್ಕರ್ ಬೋರ್ಡ್ ಅಲ್ಲಿ ನಾನು ಫಿಲ್ ಮಾಡ್ತಾ ಹೋಗ್ತೀನಿ. ಓನ್ಲಿ 3x3 ಫಾರ್ಮ್ ಅಲ್ಲಿ ನಾವು ಹಾಕೋಬೇಕಾಗತ್ತೆ. ಇದನ್ನ 3x3 ಗ್ಯಾಮೆಟ್ಸ್ಗಳು ಫಾರ್ಮ್ ಆಗಿದ್ದ ನಾವು ಇಲ್ಲಿ ಹಾಕೊಳ್ತೀನಿ. ಇದು F2 ಜನರೇಷನ್ ಅಂತ ನಾನು ಹಾಕೊಳ್ತೀನಿ, ಅಥವಾ F2 ಗ್ಯಾಮೆಟ್ಸ್ ಅಂತ ಹೇಳ್ತೀನಿ. ಅನ್ನೋದು F2 ಗ್ಯಾಮೆಟ್ಸ್. ಇಲ್ಲಿ ಕ್ಯಾಪಿಟಲ್ ವೈ ಆಮೇಲೆ ಸ್ಮಾಲ್ ವೈ. ಇಲ್ಲಿ ಅದೇ ರೀತಿ ನಾವೇನು ಹಾಕೋಬೇಕು, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅನ್ನು ಹಾಕೋಬೇಕು. ಅವಾಗ ಏನಾಗುತ್ತೆ, ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಕ್ಯಾಪಿಟಲ್ ವೈ ಬರುತ್ತೆ. ನೆಕ್ಸ್ಟ್ ಈ ವಾಯಿಂದ ಈ ವಾಯ್ಗೆ ಕ್ರಾಸ್ ಮಲ್ಟಿಪ್ಲೇಷನ್ ಮಾಡಬೇಕಾಗತ್ತೆ, ಕ್ಯಾಪಿಟಲ್ ವೈ ಸ್ಮಾಲ್ ವೈ. ನೆಕ್ಸ್ಟ್ ಇದು ಕಂಪ್ಲೀಟ್ ಆಯ್ತು ನಮಗೆ, ಯಾವುದು ಈ ರೋ ಕಂಪ್ಲೀಟ್ ಆಯ್ತು. ಆಮೇಲೆ ನೆಕ್ಸ್ಟ್ ಈ ರೋ ಇಂದ ಇದಕ್ಕೆ ಹೋಗ್ಬೇಕು, ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಅದೇ ರೀತಿಯಾಗಿ ಏನ್ ಮಾಡ್ಕೋಬೇಕು, ಸ್ಮಾಲ್ ವೈ. ಇದು ನಮ್ಗೆ ಇಷ್ಟು ಬಂತು. ಇನ್ನು ನೆಕ್ಸ್ಟ್ ಫಿನೋಟೈಪಿಕ್ ರೇಷಿಯೋ ಬರಿಬೇಕಾಗತ್ತೆ ವಿದ್ಯಾರ್ಥಿಗಳ. ಯಾಕಂದ್ರೆ ಇಷ್ಟು ಬರೋದ್ರೆ ನಿಮ್ಗೆ ಬರೀ ಹಾಫ್ ಮಾರ್ಕ್ಸ್ ಕೊಡ್ತಾರೆ. ಜಸ್ಟ್ ಇದನ್ನ ಮಾಡಿದ್ರೆ ಹಾಫ್ ಮಾರ್ಕ್ಸ್. ಟೋಟಲ್ ನಿಮ್ಗೆ ಎಷ್ಟು ಆಯ್ತಿವಾಗ, ಈಗ ಫಾರ್ ಎಕ್ಸಾಂಪಲ್ ಎಷ್ಟು 3 ಮಾರ್ಕ್ಸ್ ಕೇಳಿದಾರೆ ಅಂತ ಅನ್ಕೊಳ್ಳೋಣ. ಕ್ವಶನ್ ನಿಮ್ಗಿದು 3 ಮಾರ್ಕ್ಸ್ ಕ್ವಶನ್ ಕೇಳಿದಾಗ F1 ಜನರೇಷನ್ ತೆಗಿತಾರೆ, ಅಲ್ಲಿ 1 ಮಾರ್ಕ್ಸ್ ಆಗುತ್ತೆ. ಆಮೇಲೆ ಸೆಲ್ಫ್ ಫರ್ಟಿಲೈಸೇಷನ್ ತೆಗೆದ್ರೆ 1.5 ಮಾರ್ಕ್ಸ್ ಆಯ್ತು.
ಆಮೇಲೆ ಚೆಕ್ಕರ್ ಬೋರ್ಡ್ ಹಾಕಿದಾಗ ಅಲ್ಲಿ 1.5 ಮಾರ್ಕ್ಸ್ ಕೊಡ್ತಾನೆ. ಟೋಟಲ್ ಆಗಿ 2 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಇನ್ನೂ 1 ಮಾರ್ಕ್ಸ್ ಇದೆ. ಆ 1 ಮಾರ್ಕ್ಸ್ ಅಲ್ಲಿ ನಾವು ಯಾವ್ದು ತಗೋಬೇಕಂದ್ರೆ ಯಾವ್ದು ಫಿನೋಟೈಪಿಕ್ ಮತ್ತು ಜಿನೋಟೈಪಿಕ್ ರೇಷಿಯೋನ ಬರಿಬೇಕಾಗತ್ತೆ. ಈ ಫಿನೋಟೈಪಿಕ್ ಮತ್ತು ಜಿನೋಟೈಪಿಕ್ ರೇಷಿಯೋನ ಬರೆದಾಗ ಮಾತ್ರ ನಿಮಗೆ ಎಕ್ಸಾಕ್ಟ್ ಆಗಿ 3 ಮಾರ್ಕ್ಸ್ ಬರುತ್ತೆ. ಹಾಗಾದ್ರೆ ಇಲ್ಲಿ ಫಿನೋಟೈಪಿಕ್ ರೇಷಿಯೋ ಫಿನೋಟೈಪಿಕ್ ರೇಷಿಯೋ ನಾವು ಯಾವ ರೀತಿ ಬರಿತೀವಿ ಅಂದ್ರೆ 3:1 ಬರಿತೀವಿ. 3:1. ಈ 3:1 ಅಲ್ಲಿ ನಾವು ಏನ್ ಬರಿತೀವಿ ಅಂದ್ರೆ ಇದರಲ್ಲಿ ನಮ್ಗೆ ಎಷ್ಟು 3 ಯೆಲ್ಲೋ ಸೀಡ್ಸ್ ಬರುತ್ತೆ. 3 ಯೆಲ್ಲೋ ಸೀಡ್ಸ್ ಅಂಡ್ 1 ಗ್ರೀನ್ ಸೀಡ್ ಬರುತ್ತೆ. 1 ಗ್ರೀನ್ ಸೀಡು. ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಇದು ಫಿನೋಟೈಪಿಕ್ ಆಯ್ತು. ಇನ್ನು ಜಿನೋಟೈಪಿಕ್ ರೇಷಿಯೋನ ಬರಿಬೇಕಾಗುತ್ತೆ. ಜಿನೋಟೈಪಿಕ್ ರೇಷಿಯೋ. ಈ ಜಿನೋಟೈಪಿಕ್ ರೇಷಿಯೋಲಿ ನಾವು ಯಾವ ರೀತಿ ತಗೋತಾರೆ 1:2:1 ಅಂತ ತಗೊಳ್ತೀವಿ. 1:2:1. ಇದರಲ್ಲಿ ನಮಗೆ ಈ 1 ಅನ್ನೋದು ಏನಾಗುತ್ತೆ, ಇದು ಪ್ಯೂರ್ ಯೆಲ್ಲೋ ಸೀಡ್ ಸಿಗುತ್ತೆ ನಮಗೆ. 1 it is an pure yellow seed. ಇನ್ನು 2 ಇದೆಯಲ್ಲ ಅದು 2 impure or hybrid seed ಅಂತ ಹೇಳ್ತೀವಿ. impure or hybrid seed. impure yellow seed ಅಂತ ಹೇಳ್ತೀವಿ. impure yellow seed or hybrid yellow seed ಅಂತ ಕರಿತೀವಿ ಅದಕ್ಕೆ. hybrid yellow seed. ಇನ್ನು ಲಾಸ್ಟ್ 1 ಇದೆಯಲ್ಲ ಈ 1 ಯಾವ್ದಂದ್ರೆ ನಮಗೆ ಪ್ಯೂರ್ ಗ್ರೀನ್ ಸೀಡ್ ಸಿಗುತ್ತೆ. ಪ್ಯೂರ್ ಗ್ರೀನ್ ಸೀಡ್. ಇಷ್ಟು ಬರೆದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ 3 ಮಾರ್ಕ್ಸ್ ಬರುತ್ತೆ. ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಯಾಕಂದ್ರೆ ಈ ಎರಡರಲ್ಲಿ ಒಂದು ಕ್ವಶನ್ ಅಂತ ನಿಮಗೆ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ ನಾನು. ಈಗ ನೆಕ್ಸ್ಟ್ ಡೈಹೈಬ್ರಿಡ್ ಕ್ರಾಸ್ ಅನ್ನ ನೋಡೋಣ. ಇವಾಗ ಡೈಹೈಬ್ರಿಡ್ ಕ್ರಾಸ್ ಅದು ಕೂಡ ವೆರಿ ಇಂಪಾರ್ಟೆಂಟು. ಯಾಕಂದ್ರೆ ಲಾಸ್ಟ್ ಪ್ರಿಪೇಟರ್ಲಿ ಮೋನೋ ಹೈಬ್ರಿಡ್ ಕೇಳೋನೆ. ಬರ್ತಕ್ಕ ನೆಕ್ಸ್ಟ್ ಪ್ರಿಪೇಟರ್ಲಿ ನಾಳೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಡೈಹೈಬ್ರಿಡ್ 99% ಕೇಳೋ ಚಾನ್ಸಸ್ ಇದೆ ನೋಡಿ ವಿದ್ಯಾರ್ಥಿಗಳೇ. ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೀವಿ. ಡೈಹೈಬ್ರಿಡ್ ಕ್ರಾಸ್ ಆರ್ F2 ಜನರೇಷನ್ ಆರ್ F2 ಜನರೇಷನ್ ಅಂತಕ್ಕಂಥ ಕ್ವಶನ್ ಇದೆ ನಿಮಗೆ. ಹಾಗಾದ್ರೆ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು RR ಮತ್ತೆ ಕ್ಯಾಪಿಟಲ್ ಆರ್ ಆಮೇಲೆ ಸ್ಮಾಲ್ ಆರ್ ಈ ತರ ಟೆಕ್ಸ್ಟ್ ಬುಕ್ ಕೊಟ್ಟವ್ರೆ. ಹಾಗಾದ್ರೆ ಇಲ್ಲಿ ನಾವು ಯಾವ್ದು ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬಹುದು. ಹಾಗಾದ್ರೆ ಇಲ್ಲಿ ನಿಮ್ಗೆ ಕೇಳಿರ್ತಕ್ಕಂಥ ನಾನು ತಗೊಂಡಿರುತ್ತೆ ಯಾವ್ದಂದ್ರೆ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಟಿ, ಸ್ಮಾಲ್ ಆರ್ ಈ 4 ತಗೊಂಡಿದ್ದೀನಿ. ಇದೆಲ್ಲ ಇದನ್ನ ತಗೋತೀವಿ ಪೇರೆಂಟ್ಸ್ ಅಂತ ತಗೊಳ್ತೀನಿ ನಾನು. ಪೇರೆಂಟ್ಸ್. ನೆಕ್ಸ್ಟ್ ಇಲ್ಲಿ ನಾವೇನ್ ಮಾಡ್ತೀವಿ ಗ್ಯಾಮೆಟ್ಸ್ ಅನ್ನ ಫಾರ್ಮ್ ಮಾಡ್ತೀವಿ. ಇದರಲ್ಲಿ ಏನಾಗುತ್ತೆ ನಮಗೆ 2 ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಒಂದು ಕ್ಯಾಪಿಟಲ್ ಟಿ, ಒಂದು ಕ್ಯಾಪಿಟಲ್ ಆರ್ ಹೊರಗಡೆ ರಿಲೀಸ್ ಆಗುತ್ತೆ. ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್. ಇದರಲ್ಲಿ ಒಂದು ಸ್ಮಾಲ್ ಟಿ, ಒಂದು ಸ್ಮಾಲ್ ಆರ್ 2 ಹೊರಗಡೆ ಬರುತ್ತೆ. ಅಂದ್ರೆ ನಾವು ಫರ್ಟಿಲೈಸೇಷನ್ ಮಾಡಿದಾಗ ಅಥವಾ ಜನರೇಷನ್ ಮಾಡಿದಾಗ ಅವಾಗ ಏನಾಗುತ್ತೆ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್ ಇವೆರಡು ಏನಾಗುತ್ತೆ ಗ್ಯಾಮೆಟ್ಸ್ ಅಂತ ಹೇಳ್ತೀವಿ. ಗ್ಯಾಮೆಟ್ಸ್. ಆಮೇಲೆ ಈ 2 ಗ್ಯಾಮೆಟ್ಸ್ಗಳು ಕೂಡ ನಮ್ಗೆ ಏನ್ ಬರುತ್ತೆ, ಒಂದು F1 ಜನರೇಷನ್ ಬರುತ್ತೆ. F1 ಜನರೇಷನ್ ಇರುತ್ತೆ. ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ, ಸ್ಮಾಲ್ ಆರ್ ಈ ರೀತಿ ಬರುತ್ತೆ. ಇಲ್ಲ ಅಂತಂದ್ರೆ ನಾವು ಇದನ್ನ ಯಾವ ರೀತಿ ಬರ್ಕೋಬಹುದು ಅಂದ್ರೆ 6 ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ,
ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಈ ರೀತಿ ಕೂಡ ಬರ್ಕೋಬಹುದು. ಇದು ನಮಗೆ F1 ಜನರೇಷನ್ ಮತ್ತು ಈ F1 ಜನರೇಷನ್ ಸೆಲ್ಫ್ ಫರ್ಟಿಲೈಸೇಷನ್ ಮಾಡಿದಾಗ ಅವಾಗ ಏನು ಬರ್ತದೆ ನಮಗೆ F1 ಜನರೇಷನ್ ಅನ್ನು ನಾವು ಸೆಲ್ಫ್ ಫರ್ಟಿಲೈಸೇಷನ್ ಮಾಡಿದಾಗ F1 generation self fertilizer fertilization ಅವಾಗ ಏನಾಗುತ್ತೆ ಅಂದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರು ಇದನ್ನು ನಾನು ಇಷ್ಟು 4 ಸ್ಟೆಪ್ಪಲ್ಲಿ ಡಿವೈಡ್ ಮಾಡ್ಕೊಳ್ತೀನಿ. ಹಾಗಾದ್ರೆ ಇಲ್ಲಿ ನಮ್ಗೆ ಯಾವ ರೀತಿ ಫಾರ್ಮ್ ಆಗುತ್ತಾರೆ, ಒಂದು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಫಾರ್ಮ್ ಆಗುತ್ತೆ ಇಲ್ಲಿ ಸೆಲ್ಫ್ ಫರ್ಟಿಲೈಸೇಷನ್ ಮಾಡಿದಾಗ, ಇನ್ನೊಂದು ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಫಾರ್ಮ್ ಆಗುತ್ತೆ. ಇದು ಒಂದು ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಇದಾದ್ಮೇಲೆ ಏನ್ ಬರುತ್ತೆ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ. ನೆಕ್ಸ್ಟ್ ಸ್ಮಾಲ್ ಟಿ ಅಂಡ್ ಸ್ಮಾಲ್ ಆರ್ ಇವೆರಡು ಫಾರ್ಮ್ ಆಗುತ್ತೆ ನಮಗೆ. ಇದು F1 ಜನರೇಷನ್ ಸೆಲ್ಫ್ ಫರ್ಟಿಲೈಸೇಷನ್. ಅದೇ ರೀತಿ ಇನ್ನೊಂದು ಕೂಡ ಮಾಡ್ಕೋಬಹುದು, ಯಾಕಂದ್ರೆ ನಮ್ಗೆ ಚೆಕ್ಕರ್ ಬೋರ್ಡ್ ಬೇಕಾಗತ್ತೆ. ಚೆಕ್ಕರ್ ಬೋರ್ಡ್ಗೆ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಇದು ಗ್ಯಾಮೆಟ್ಸ್ F1 ಜನರೇಷನ್ ಗ್ಯಾಮೆಟ್ಸ್. ಗ್ಯಾಮೆಟ್ಸ್ ಫಾರ್ಮ್ ಆಯ್ತು. ಇನ್ನು ನೆಕ್ಸ್ಟ್ ಚೆಕ್ಕರ್ ಬೋರ್ಡ್ ಇಲ್ಲಿವರೆಗೆ ಬರೆದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ, ಟೋಟಲ್ ಆಗಿ 1.5 ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಬರೆದ್ರೆ 1.5 ಮಾರ್ಕ್ಸ್ ಸಿಕ್ತು. ಇನ್ನು ನೆಕ್ಸ್ಟ್ ಇನ್ನೂ 1.5 ಮಾರ್ಕ್ಸ್ ಬೇಕಾದ್ರೆ ಚೆಕ್ಕರ್ ಬೋರ್ಡ್ 1 ಮಾರ್ಕ್ಸ್ ಇರುತ್ತೆ. ಇನ್ನು ಜಿನೋಟೈಪಿಕ್ ರೇಷಿಯೋ ಬರೀತೀವಲ್ಲ ಅಲ್ಲಿ ಕೂಡ ಅರ್ಧ ಮಾರ್ಕ್ಸ್ ಇರುತ್ತೆ. ಆಗ ಜಿನೋಟೈಪಿಕ್ ರೇಷಿಯೋ ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅಲ್ಲಿ ಕೂಡ ನಿಮ್ಗೆ ಅರ್ಧ ಮಾರ್ಕ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಚೆಕ್ಕರ್ ಬೋರ್ಡ್ F2 ಜನರೇಷನ್ ಚೆಕ್ಕರ್ ಬೋರ್ಡು F2 ಜನರೇಷನ್ ಏನಂದ್ರೆ ಚೆಕ್ಕರ್ ಬೋರ್ಡು. ಇಲ್ಲಿ ನಾವು 5x5 ತಗೋತೀವಿ. 5x5 ಯಾಕಂದ್ರೆ ಇದು ಲೆಂದಿ ಇದೆ. 1 2 3 F2 ಗ್ಯಾಮೆಟ್ಸ್. F2 ಗ್ಯಾಮೆಟ್ಸ್ ಅಲ್ಲಿ ನಮ್ಗೆ ಅಲ್ಲಿ F2 ಗ್ಯಾಮೆಟ್ಸ್ ಯಾವ್ದು ಫಾರ್ಮ್ ಆಗಿತ್ತು ಅಂದ್ರೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಅಂಡ್ ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಅಂಡ್ ಸ್ಮಾಲ್ ಟಿ ಸ್ಮಾಲ್ ಆರ್ ಅಂತಕ್ಕಂಥ 4 ಗ್ಯಾಮೆಟ್ಸ್ಗಳು ಫಾರ್ಮ್ ಆಗಿತ್ತಲ್ವಾ. ಹಾಗಾದ್ರೆ ಆ ಗ್ಯಾಮೆಟ್ಸ್ಗಳು ನಾವು ಇಲ್ಲಿ ಹಾಕೋಣ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಅಂಡ್ ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಸ್ಮಾಲ್ ಟಿ ಸ್ಮಾಲ್ ಆರ್. ಅದೇ ರೀತಿ ನಾವು ಈ ವರ್ಟಿಕಲ್ ಐತೇನೋ ಹಾರಿಜೆಂಟಲ್ ಕೂಡ ಹಾಕೋಣ. ಅದೇ ರೀತಿ ಇವ ಗ್ಯಾಮೆಟ್ಸ್ಗಳನ್ನ ಯಾವ್ದಂದ್ರೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ನೆಕ್ಸ್ಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಅಂಡ್ ಸ್ಮಾಲ್ ಟಿ ಸ್ಮಾಲ್ ಆರ್. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ಕೊಟ್ಟರು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಅಂಡ್ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ and small r capital Y and small r small y ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರತಕ್ಕಂಥದ್ದು. ಬಟ್ ನಾನು ತಗೊಂಡಿದ್ರೆ ಟಿ ಅಂಡ್ ಆರ್ ತಗೊಂಡಿದ್ದೀನಿ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅದೇ ತರ ಕೇಳ್ತಾನೆ ಅಂತ ಹೇಳಕ್ಕಾಗಲ್ಲ. ಬೈ ಚಾನ್ಸ್ ಲಕ್ ಇದ್ರೆ ನಿಮ್ಗೆ ಅದೇ ಟೆಕ್ಸ್ಟ್ ಬುಕ್ ಅಲ್ಲಿ ಅದನ್ನ ರಿಪೀಟ್ ಮಾಡ್ಬೋದು. ಬಟ್ ಆದ್ರೆ 99% ಅದೇ ಬರುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಬೇರೆ ಬೇರೆಲ್ಲಿ ಲೆಟರ್ ನಾವು ತಗೋಬಹುದು. ಅವಾಗ ಇಲ್ಲಿ ಏನ್ ಮಾಡ್ತೀನಿ ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಫಸ್ಟ್ ಕಾಲಮ್ ಅಲ್ಲಿ ಇದನ್ನ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಅಂದ್ರೆ ಇವೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಇದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಮುಗೀತು. ನೆಕ್ಸ್ಟ್ ಇದೇ ಕಾಲಮ್ ಇಂದ ನೆಕ್ಸ್ಟ್ ಕಾಲಮ್ಗೆ ಹೋಗ್ಬೇಕು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ನೆಕ್ಸ್ಟ್ ಅದಾದ್ಮೇಲೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ನೆಕ್ಸ್ಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಈ ರೋ ಮುಗೀತು. ನೆಕ್ಸ್ಟ್ ಈ ರೋ ಇಂದ ಇದಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಇನ್ನು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಅಂಡ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ
capital R, small r, and lastly for small t, capital R and small r. Hero ಆಯಿತು. ನೆಕ್ಸ್ಟ್ hero ಇಂದ ನೆಕ್ಸ್ಟ್ ಫಸ್ಟ್ ಹೋಗ್ಬೇಕು. capital T, capital R, small r, and capital T, capital R, small r, and next come to for capital T, small r, capital T, small r. ಆಯ್ತಾ. ನೆಕ್ಸ್ಟ್ ಇನ್ನೊಂದು ಈ ಲಾಸ್ಟ್ ಕಾಲಮ್ ಇಂದ ಅದೇ ರೀತಿ ಪ್ರತಿಯೊಂದಕ್ಕೆ ನಾವೇನ್ ಮಾಡ್ಬೇಕು, ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಮಲ್ಟಿಪ್ಲೈ ಆಗಿ ಅದನ್ನ ಎಲ್ಲ ಕೂಡಿಸ್ಕೊಂಡು ಬರಿಬೇಕಾಗತ್ತೆ ನಾವು. ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಅಂಡ್ ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, and capital T, small r, and lastly small t, small r. ಸರಿ ಆಯ್ತು, ಇಷ್ಟ ಆಯ್ತು. ಇವಾಗ ನಮ್ದು ಇದು ಚಕ್ಕರ್ ಬೋರ್ಡ್ ರೆಡಿ ಆಯ್ತು. ಇನ್ನು ನೆಕ್ಸ್ಟ್ ಫಿನೋಟೈಪಿಕ್ ರೇಷಿಯೋನ ಬರೀಬೇಕಾಗುತ್ತೆ. ಫಿನೋಟೈಪಿಕ್ ರೇಷಿಯೋ ಇದೆ 9:. ಫಿನೋಟೈಪಿಕ್ ರೇಷಿಯೋ 9:3:1 ಅಂತ ಇದೆ ಸರ್. 9:3:1 ಸರ್. ಇದ್ರಲ್ಲಿ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಟ್ರಿಕ್ಸ್ ಹೇಳ್ತೀನಿ, ಕೇಳ್ಕೊಳ್ಳಿ. ಇಲ್ಲಿ ನಮ್ಗೆ ಟೋಟಲ್ ಆಗಿ ಎಷ್ಟು ಬಂದಿದೆ? ಟೋಟಲ್ ಆಗಿ 16 ಬಂದಿದೆ. ಈ 16 ಅಲ್ಲಿ 9:3:1 ಅಂತ ಫೈಂಡ್ ಔಟ್ ಮಾಡ್ಬೇಕಲ್ವಾ ಸರ್. ನಮ್ಗೆ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ಈ ಒಂದು ಟ್ರಿಕ್ಸ್ ಹೇಳ್ತೀನಿ ಕೇಳಿ. ಈ ಕಡೆ ನಂಬರಿಂಗ್ ಆಗ್ತಾ ಹೋಗ್ಬೇಕು. 1 2 3 4 5 6 7 8 9 ಆಯ್ತಾ. ನೆಕ್ಸ್ಟ್ 1 2 3, ನೆಕ್ಸ್ಟ್ 1 2 3 ಆಯ್ತಾ. ನೆಕ್ಸ್ಟ್ ಇದು ಲಾಸ್ಟ್ 1 ಇದೆ. ಇಷ್ಟು ಇದು ಟ್ರಿಕ್ಸ್ ಅಂತ ಹೇಳ್ತೀನಿ ನಿಮ್ಗೆ. ಎಕ್ಸಾಮ್ ಅಲ್ಲಿ ಯಾವುದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು, ಈ ರೀತಿ ನಂಬರ್ ಹಾಕೊಂಡ್ರೆ ಈ ಕಡೆಯಿಂದ ಹಿಂಗ್ ಬಂದು ಹೋಗ್ಬೇಕು. ಅಂದ್ರೆ 1 2 3 4 5 6 7 8 9. ಅದಾದ್ಮೇಲೆ ನೆಕ್ಸ್ಟ್ 1 2 3, ನೆಕ್ಸ್ಟ್ 1 2 3 ಅಂಡ್ 1 ಲಾಸ್ಟ್. ಇದು ಲಾಸ್ಟ್ ಇದೆಯಲ್ಲ, ಯಾಕಂದ್ರೆ ಸ್ಮಾಲ್ ಟಿ, ಸ್ಮಾಲ್ ಆರ್ ಒಂದೇ ಬರುತ್ತೆ, ಅದಕ್ಕೋಸ್ಕರ ಒಂದೇ ಹಾಕೊಂಡಿದೀನಿ. ಅದಕ್ಕೋಸ್ಕರ ಇದು ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಎಷ್ಟು 3 ಮಾರ್ಕ್ಸ್ ಕ್ವಶನ್ ಈ ಸಲ. ನಾಳೆ ಬರ್ತಕ್ಕಂಥ ಎಕ್ಸಾಮ್ಗೆ ಫಿಕ್ಸ್ ಕ್ವಶನ್. ನಾಳೆ ಪ್ರಿಪರೇಟರ್ಲಿ ಇದು ಈ ಕ್ವಶನ್ ಫಿಕ್ಸ್ ಇದ್ದೇ ಇದೆ. ಅದು ಕ್ವಶನ್ ನಂಬರ್ ಎಷ್ಟು ಅಂದ್ರೆ 35 ಕ್ವಶನ್ ನಂಬರ್ ಇರುತ್ತೆ, ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಷ್ಟ ಅದು ಇವೆರಡು ಮೊನೋಟೈಪಿಕ್ ಮತ್ತು ಜಿನೋಟೈಪಿಕ್, ಸಾರಿ ಮೊನೋ ಹೈಬ್ರಿಡ್ ಮತ್ತು ಡೈ ಹೈಬ್ರಿಡ್, ಇವೆರಡು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಕ್ವಶನ್ಸ್. ಓಕೆ ವಿದ್ಯಾರ್ಥಿ, ನಾಳೆ ಎಕ್ಸಾಮ್ ಇದೆ. ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ, ಓದ್ತಾ ಕೂತ್ಕೊಳ್ಳಿ. ಟೈಮ್ ಎಷ್ಟಾಗುತ್ತೋ ನೋಡಿ. ಯಾಕಂದ್ರೆ ಇವಾಗ ಟೈಮ್ ಎಷ್ಟಾಗಿದೆ? 8:10 ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಮಾಡೋ ಟೈಮಲ್ಲಿ. ಓಕೆ, ಎಷ್ಟು ಗಂಟೆವರೆಗೂ ಓದಿ ಅಂತಾರೆ? 11:30ವರೆಗೂ ಸ್ಟಡಿ ಮಾಡಿ ಅಂತ ಹೇಳ್ತೀನಿ ನಾನು. 11:30ವರೆಗೂ ನೈಟು. ಮಾರ್ನಿಂಗು 5 o'clock ಇಂದ 8 o'clock ವರೆಗೂ ಸ್ಟಡಿ ಮಾಡಿದ್ರೆ ಸಾಕು, 3 hours. ಆಮೇಲೆ ನಿಮ್ದು ಎಕ್ಸಾಮು 9 ಸ್ಕೂಲ್ಗೆ 9 o'clockಗೆ ಅಟೆಂಡ್ ಇರ್ಬೇಕಂತ ಹೇಳಿದ್ರೆ ನೀವು ಎಕ್ಸಾಮ್ ಸ್ಟಾರ್ಟ್ ಆಗೋದು 10:30ಗೆ. ಯಾಕಂದ್ರೆ ನಿಮ್ಗೆ 9ಇಂದ 1.5 hour ಅಲ್ಲಿ ರಿವಿಷನ್ ಮಾಡೋಕೆ ಕೂಡ ಟೈಮ್ ಸಿಗುತ್ತೆ. ಏನೇ ಡೌಟ್ ಇದ್ರು ಕೂಡ ನಿಮ್ಮ ಕ್ಲಾಸಲ್ಲಿ ಟೀಚರ್ಸ್ ಇರ್ತಾರೆ, ಅವ್ರ ಹತ್ರ ಕೇಳ್ಕೊಳ್ಳಿ. ಅಕಸ್ಮಾತ್ ಅವ್ರೇನೋ ಹೇಳಿಲ್ಲ ಅಂತಂದ್ರೆ ನಾನಂತೂ ಇದ್ದೇ ಇದ್ದೀನಿ. ನಾನಂತೂ ಎನಿ ಟೈಮು ನಿಮ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನಿಮ್ದು ಏನೇ ಡೌಟ್ ಇದ್ರು ಎನಿ ಟೈಮು ಕಮೆಂಟ್ ಹಾಕಿ. ಆಮೇಲೆ ಅದನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ದ ವಿಡಿಯೋ ಅಂಡ್ ಲೈಕ್, ಶೇರ್. ಅದೇ ರೀತಿಯಾಗಿ ಬೆಲ್ ಬಟನ್ ಇರ್ತದನ್ನ ಪ್ರೆಸ್ ಮಾಡಬೇಡಿ. ಇನ್ನು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.